ಬಿಡದಿ ಫಾರ್ಮ್ ಹೌಸ್ ಬಳಿ ರಿಕ್ಕಿಗೆ ಫೈರಿಂಗ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೂಟರ್ಸ್ ಬಳಸಿದ ಬೇಸಿಕ್ ಫೋನ್ ಯಾಕೆ ಗೊತ್ತಾ ಅನ್ನೋ ಪ್ರಶ್ನೆ ಕ್ವೈಟ್ ಕಾಮನ್ ಎಲ್ರಿಗೂ ಕಾಡುತ್ತೆ. ಬೇಸಿಕ್ ಸೆಟ್ ಮೊಬೈಲ್ ನ ಅಸಲಿ ಕಹಾನಿ ಬೆಳಕಿಗೆ ಬರ್ತಾ ಇದೆ ಇದೀಗ. ಪೊಲೀಸರ ತನಿಖೆ ವೇಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ರಿವೀಲ್ ಆಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಕುರಿತ ಎಕ್ಸ್ಕ್ಲೂಸಿವ್ ಪಕ್ಕಾ ಡೀಟೇಲ್ಸ್ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಸಿಮ್ ಕಾರ್ಡ್ ಇಲ್ಲದೆ ಮೊಬೈಲ್ ಬಳಸಿದಂತಹ ಶೂಟರ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಬಿಡದಿ ಫಾರ್ಮ್ ಹೌಸ್ ಬಳಿ ರಿಕ್ಕಿರೈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಾಗಿ ಬೇಸಿಕ್ ಫೋನ್ ಅನ್ನ ಇಲ್ಲಿ ಬಳಕೆ ಮಾಡಿಕೊಳ್ಳಾಯಿತು, ಟ್ರೇಸ್ಔಟ್ ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಉದ್ದೇಶದಿಂದ ಮಾಡಿಕೊಂಡ್ರೆ ಅದು ಹೇಗೆ ಸಾಧ್ಯ? ಸಿಮ್ ಬಳಕೆ ಮಾಡ್ಕೊಂಡಿಲ್ಲ ಅನ್ನೋದು ಒಂದು ಪ್ರಶ್ನೆ. IMEI ನಂಬರಿಂದನೂ ಕೂಡ ಇಲ್ಲಿ ಯಾರು ಮಾಡಿದ್ದು, ಹೇಗಾಯಿತು, ಎಷ್ಟೊತ್ತಲ್ಲಿ ಬಂದಿದ್ರು, ಅದೇ ರೀತಿಯಾಗಿ ಆ ಮೊಬೈಲನ್ನು ಎಷ್ಟು ದಿನಗಳಿಂದ ಬಳಕೆ ಮಾಡ್ತಾ ಇದ್ರು, ಪ್ರತಿಯೊಂದರ ತನಿಖೆಯನ್ನು ಕೂಡ ನಡೆಸ್ತಾರೆ. ನಮ್ಮ ಪೊಲೀಸರೇನಷ್ಟು ದಡ್ರಲ್ಲ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ಲಿಕ್ಕಿದ್ದಾರೆ. ಈಗೆಲ್ಲ ತಯಾರಿನ ಕೂಡ ಮಾಡ್ಕೊಂಡಿದ್ದಾರೆ. 2 ತಂಡಗಳು ಕೂಡ ಈಗಾಗಲೇ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ಬೇಸಿಕ್ ಫೋನ್ ಯಾಕೆ ಬಳಕೆ ಮಾಡಿಕೊಂಡ್ರು ಅನ್ನೋದು ಇಲ್ಲಿ ಪ್ರಶ್ನೆ. ಖತರ್ನಾಕ್ಗಳು ಎಷ್ಟೇ ತಲೆ ಓಡಿಸಿದ್ರು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳ ಕೈಗೆ ಬಿದ್ದೇ ಬೀಳ್ತಾರೆ. ಈ ರೀತಿಯಾದಂತಹ ಎಷ್ಟೋ ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿದ್ದಾರೆ. ಅದರಂತೆಯೇ ಈ ಒಂದು ಪ್ರಕರಣವನ್ನು ಕೂಡ ಭೇದಿಸಿದ್ದಾರೆ. ಈಗಾಗಲೇ ತನಿಖೆ ಕೂಡ ಚುರುಕಾಗಿರುವಂಥದ್ದು. ಬಿಡದಿ ಫಾರ್ಮ್ ಹೌಸ್ ಬಳಿ ಪ್ರಕರಣ ಆಯ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂತಹ ಯಾವ್ಯಾವ ಆ್ಯಂಗಲ್ನಿಂದ ಈ ಒಂದು ಶೂಟ್ ಮಾಡಿದ್ರು ಅನ್ನೋದರ ಕುರಿತು ಒಂದಷ್ಟು ತನಿಖೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಹಾಗಾದರೆ ಆ ಬೇಸಿಕ್ ಸೆಟ್ ಮೊಬೈಲ್ ಬಳಸಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು, ಕತ್ತಲೆಯಲ್ಲೇ ರಿಕ್ಕಿ ಮೇಲೆ ಯಾಕೆ ಫೈರಿಂಗ್ ಮಾಡೋದಕ್ಕೆ ಮುಂದಾದ್ರು, ಯಾಕೆ ಕಾದು ಕುಳಿತಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಕತ್ತಲೆಯಲ್ಲಿ ಟಾರ್ಚ್ಗಾಗಿ ಶೂಟರ್ಗಳು ಮೊಬೈಲನ್ನು ಬಳಕೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಸಿಮ್ ಹಾಕದೇ ಇದ್ದಿದ್ದು ಒಂದು ಅನುಮಾನ, ಅದರ ಜೊತೆಗೆ ಕತ್ತಲೆ ಇತ್ತಲ್ಲ, ಕತ್ತಲೆ ಸಂದರ್ಭದಲ್ಲಿ ಶೂಟೌಟ್ ಮಾಡೋದಕ್ಕೆ ಟಾರ್ಚರ್ ಬೇಕಲ್ಲ ಅಂತ ಹೇಳಿ ಅದನ್ನ ಬಳಕೆ ಮಾಡಿದ್ದಾರೆ ಬೇಸಿಕ್ ಫೋನ್ನ. ಶಾರ್ಪ್ ಶೂಟರ್ ಪ್ಲಾನ್ ಕಂಡು ರಾಮನಗರ ಪೊಲೀಸರೇ ಶಾಕಿಗೊಳಗಾಗಿದ್ದಾರೆ. ಶೂಟ್ ಮಾಡಿದ ಸ್ಥಳದಲ್ಲೇ ನಿನ್ನೆ ಬೇಸಿಕ್ ಸೆಟ್ ಮೊಬೈಲ್ ಸಿಕ್ಕಿದೆ. ಮೊಬೈಲ್ ಪರಿಶೀಲನೆ ವೇಳೆ ಸಿಮ್ ಕಾರ್ಡ್ ಇಲ್ಲದೆ ಇರೋದು ಗೊತ್ತಾಗಿದೆ. ಕತ್ತಲೆಯಲ್ಲಿ ಟಾರ್ಚ್ಗಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಬೇಸಿಕ್ ಫೋನ್ನ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಇದೊಂದು ಕ್ಲೂ ಕೊಡಬಹುದು ಈ ಒಂದು ಬೇಸಿಕ್ ಫೋನ್ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಬಟ್ ಆದರೆ ಅದೆಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ. ಶಾರ್ಪ್ ಶೂಟರ್ ಪ್ಲಾನ್ ಕಂಡು ಇದೀಗ ರಾಮನಗರ ಪೊಲೀಸರೇ ಒಂದು ಕಡೆ ಶಾಕಿಗೊಳಗಾಗಿದ್ದಾರೆ. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವರನ್ನ ಟ್ರೇಸ್ ಔಟ್ ಮಾಡಿ ಯಾವ ರೀತಿಯಾಗಿ ಶೂಟ್ ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮನೆ ಇದೆಯಲ್ಲ, ಅವ್ರ ಮನೆ ಪಕ್ಕದಲ್ಲಿ ಒಂದಷ್ಟು ಲೇಔಟ್ಗಳಾಗಿವೆ ಇತ್ತೀಚೆಗೆ. ಸೊ ಆ ಲೇಔಟಲ್ಲಿ ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಬಸವರಾಜ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಬಸವರಾಜ್, ನಮಗೊಂದಷ್ಟು ಕ್ಲೂ ಸಿಕ್ಬಿಡ್ತು ಅನ್ನೋಷ್ಟರ ಮಟ್ಟಿಗಿತ್ತು ಆ ಒಂದು ಬೇಸಿಕ್ ಫೋನ್. ಬಟ್ ಆದರೆ ಆ ಬೇಸಿಕ್ ಫೋನ್ ಬಳಕೆ ಮಾಡ್ಕೊಂಡಿರೋದು ಕತ್ತಲಲ್ಲಿ ಟಾರ್ಚ್ಗೋಸ್ಕರ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆ ಇನ್ನೊಂದಷ್ಟು ಕಷ್ಟ ಸಾಧ್ಯ ಆಗ್ಬೋದಾ? CCTVಗಳು ಯಾವುದೂ ಇಲ್ಲ, ಹೇಗೆ ಸಾಗ್ಬೋದು ತನಿಖೆ ಅಂತ? ರಮ್ಯಾ, ಪೊಲೀಸರು ಸ್ಟಾರ್ಟಿಂಗ್ ಅಲ್ಲಿ ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಬೇಸಿಕ್ ಸೆಟ್ಟು ಸಿಗುತ್ತೆ, ಎಲ್ಲರೂ ಕೂಡ ಅದು ಕಂಡು ಬರುತ್ತೆ. ಪ್ರಮುಖವಾಗಿ ಪೊಲೀಸರಿಗೆ ಒಂದು ಲಿಂಕ್ ಸಿಕ್ತು. ಆರೋಪಿಗಳು ಏನೋ ಶೂಟ್ ಮಾಡಿದ ನಂತರವಾಗಿ ತಡಬಡದಲ್ಲಿ ಬೇಸಿಕ್ ಸೆಟ್ ನ ಮಿಸ್ ಮಾಡಿ ಹೋಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೀತಿಯಾದಂತ ಅನುಮಾನಗಳು ಸೃಷ್ಟಿಯಾಗಿತ್ತು. ಆದ್ರೆ ಪೊಲೀಸರ ಪರಿಶೀಲನೆ ವೇಳೆಯಲ್ಲಿ ಆ ಬೇಸಿಕ್ ಸೆಟ್ ಅನ್ನ ಏನಕ್ಕೆ ಯೂಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಆ ಬೇಸಿಕ್ ಸೆಟ್ ನಲ್ಲಿ ಟಾರ್ಚರ್ ಅನ್ನ ಯೂಸ್ ಮಾಡೋಕ್ಕೋಸ್ಕರವಾಗಿ ಬೇಸಿಕ್ ಸೆಟ್ ಅನ್ನ ಯೂಸ್ ಮಾಡಿದ್ರು. ಜೊತೆಗೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಿಮ್ ಕಾರ್ಡ್ ಗಳನ್ನ ಬಳಕೆ ಮಾಡಿರಲಿಲ್ಲ. ಹಾಗಾಗಿ ಅದು ಜಸ್ಟ್ ಒಂದು ಟಾರ್ಚ್ಗೋಸ್ಕರವಾಗಿ ಬಳಕೆ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅದು ಒಂದೇ ಅಲ್ಲದೆ ಈಗಾಗಲೇ ಕೂಡ 12 ಬೋರ್ ಗನ್ ಇದೆ. 12 ಬೋರ್ ಗನ್ನಿಂದನೇ ಕೂಡ ಇದು ಫೈರಿಂಗ್ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಯಾಕಂದ್ರೆ ಆ ಬುಲೆಟ್ ಅನ್ನ ಕೂಡ ಈಗಾಗಲೇ ಸ್ಯಾಂಪಲ್ಗೆ ಕಳಿಸಿರುವಂತದ್ದು. ಆ ಬುಲೆಟ್ ನಲ್ಲಿ ಮತ್ತು 12 ಬೋರ್ ಗನ್ ಇದೆ, ಅದು ಯಾವ ರೀತಿಯ ಗನ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ಆಯಾಮಗಳಲ್ಲಿ ಕೂಡ ಈಗಾಗಲೇ ಕೂಡ FSR ವರದಿಗೋಸ್ಕರವಾಗಿ ಪೊಲೀಸರು ಕಳಿಸಿರುವಂತದ್ದು. ಮೇಲ್ನೋಟಕ್ಕೆ ಸದ್ಯಕ್ಕೆ ಅದು 12 ಬೋರ್ ಗನ್ನಿಂದನೇ ಕೂಡ ಅದನ್ನ ಶೂಟ್ ಮಾಡಲಾಗಿದೆ. ಅಲ್ಲಿ ಶೂಟ್ ಮಾಡಿದ 40 ರಿಂದ 60 ಡಿಸ್ಟೆನ್ಸ್ ಏನಿರುತ್ತೆ ಅಷ್ಟೊಳಗಾಗಿ ಈ ಗನ್ನಿಂದ ಶೂಟ್ ಮಾಡಬಹುದು ಮತ್ತು ಅದು ಪರ್ಫೆಕ್ಟ್ ಆಗಿ
ಶೂಟ್ ಆಗುವಂತ ಕೆಲಸವನ್ನು ಕೊಡುತ್ತೆ. ದೂರದಿಂದ ಅದು ಕರೆಕ್ಟ್ ಆಗಿ ಶೂಟ್ ಆಗಲ್ಲ ಅನ್ನುವುದರ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಗೊತ್ತಾಗ್ತಿರುವಂತ ಆ ಎರಡು ಆಧಾರದ ಮೇಲೆ ಈಗಾಗಲೇ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಮತ್ತೊಂದೆಡೆ ಏನು ರಿಕ್ಕಿ ರೈ ಏನಿದೆ, ರಿಕ್ಕಿ ರೈಯ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಯಾರಾದ್ರೂ ದ್ವೇಷ ಇತ್ತ ಅನ್ನೋದ್ರ ಬಗ್ಗೆ ಈಗಾಗಲೇ ಡ್ರೈವರ್ ಏನು ದೂರು ಕೊಟ್ಟಿದ್ದಾನೆ. ದೂರು ಕೊಟ್ಟಂತ ಆರೋಪಿಗಳೇ ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಹಾಗಾಗಿ ಅವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸುವಂತ ಅನುಮಾನ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ರಷ್ಯಾದಲ್ಲಿದ್ದೆ, ರಷ್ಯಾದಿಂದ ಬೆಂಗಳೂರಿಗೆ ಇತ್ತೀಚೆಗಷ್ಟೇ ಬಂದಿದ್ದೆ. ಬಂದ ನಂತರವಾಗಿ ಬೆಂಗಳೂರಲ್ಲಿ ಬಿಡದಿ ಮತ್ತು ಬೆಂಗಳೂರಿನ ಸದಾಶಿವನಗರದಲ್ಲಿ ವಾಸವನ್ನ ಮಾಡ್ತಿದ್ದೆ. ಆಗ ಈಗ ಬಂದು ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಿದ್ದ. ಅವತ್ತಿನ ರಾತ್ರಿ ಅಂದ್ರೆ ಶೂಟ್ ಆದ ದಿನದ ರಾತ್ರಿ ಸರಿಸುಮಾರು ರಾತ್ರಿ 12 ಗಂಟೆಗೆ ನನಗೆ ಬೆಂಗಳೂರಿಗೆ ಬರುವಂತ 2 ಕರೆಗಳು ಬರುತ್ತೆ. ಆ ಕರೆ ಬಂದ ಬೆನ್ನಲ್ಲೇ ನಾನು ಹೊರಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಪೊಲೀಸರು ಆ 2 ಕರೆಗಳು ಯಾರು ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಆ ಆಂಗಲ್ ಅಲ್ಲಿ ಕೂಡ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಯಾಕೆ ಕರೆ ಮಾಡಿದ್ರು, ಅಷ್ಟೊತ್ತಲ್ಲಿ ಏನು ಉದ್ದೇಶ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡಲಿದ್ದಾರೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.